ಎಲ್ಲೋ ಇದ್ದ ಅಂದ್ರೆ ಸಾಕಷ್ಟು ಜನ ನಾವು ಉದಾಹರಣೆ ನೋಡಿದೀವಿ. ಒಂದಿಷ್ಟು ಜನ ಸಾವಿಗೀಡಾದ್ರು, ಹಿಂದೆ ಮಾಡಿದಂತ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಅಲ್ಲಿ ಇದ್ದಂಥವ್ರು ಕೂಡ ಸಾವಿಗೀಡಾದ್ರು. ಒಂದಿಷ್ಟು ಜನ ಸಿನಿಮಾ ಸೀರಿಯಲ್ ಮುಗಿದ ಮೇಲೆ ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಕೇಳಿದಾಗ ಪೇಮೆಂಟಿಗೆ ನಾವು ಓದಾಡ್ತಾ ಇದೀವಿ, ಅವ್ರು TRP ಗೋಸ್ಕರ ಕರ್ಕೊಂಡು ಬಂದ್ರು, ಅದಾದ ನಂತರ ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಆಗ್ಲಿಲ್ಲ ಅಂತ ಹೇಳೋರು ಇದ್ದಾರೆ. TRP ಗೋಸ್ಕರ ಅವಿನಾಶ್ ಅವ್ರನ್ನ ಬಳಸ್ಕೊಂಡ್ರಾ, ಏನ್ ಹೇಳ್ತೀರಿ? ಇದೆ ಮೇಡಮ್, ಯಾಕಂದರೆ ಒಂದಷ್ಟು ಜನ ನಾನಿದ್ದಾರೆ ಅಂತಲೇ ಶೋ ನೋಡ್ತಾ ಇದ್ದಿದ್ದು. ನನಗೆ ಇವತ್ತಿಗೂ ಕೇಳೋದು ಯಾಕೆ ನೀ ಶೋ ಮಾಡ್ತಾ ಇಲ್ಲ, ಏನಕ್ಕೆ ಬರ್ತಾ ಇಲ್ಲ. ಬಟ್ ಆವಾಗ ನನಗೆ ಅನಿಸಿದ್ದು TRP, ಯಾಕಂದರೆ ನಾನಿದ್ರೆ ಅಲ್ಲಿ ಒಂದಷ್ಟು TRP ರೇಸ್ ಆಗೋದು ಇಲ್ಲಾಂದ್ರೆ ವ್ಯೂಸ್ ಆಗೋದು ಇತ್ತು. ಬಟ್ ಮಾಡ್ತಾರೆ, ನಾನು ನೋಡಿದಂಗೆ ಒಂದಷ್ಟು ಜನ ಎಷ್ಟೋ ಶೋಗಳು ಮಾಡಿದವ್ರು ನನಗಿಂತ ಮುಂಚೆ ಇದ್ದವರೆಲ್ಲ ಶೋಸ್ ಬಂದು ಕಣ್ಣಿಗೆ ಕಾಣ್ದಂಗೆ ಇದ್ದಾರೆ. ಬಟ್ ಅವ್ರನ್ನ ಮತ್ತೆ ರಿಪೀಟ್ ತೊಗೊಳಲ್ಲ, ಇನ್ನು ನೆಕ್ಸ್ಟ್ ಆಡಿಷನ್ ಮಾಡ್ತಾರೆ, ಕರ್ಕೊಳ್ತಾರೆ. ಕೆಲವ್ರು ಅವ್ರ ಫೇವ್ರೇಟ್ ಇದ್ದವರು, ಅವರು ತುಂಬ ಆ ಬಾಂಡಿಂಗ್ ಇದ್ದವ್ರನ್ನ ಮಾತ್ರ ತೊಗೊತಾರೆ. ಬಟ್ ಕೆಲವ್ರನ್ನ ತೊಗೊಳಲ್ಲ. ಯಾಕೆ ಅಂತಂದರೆ ಅದು ಬೇಡ, ಸಾಕು, ಅವಾಗ ಯೂಸ್ ಮಾಡಿ. ಈ ತಾರತಮ್ಯದಿಂದ ತುಂಬಾ ಕೆಲವರಿಗೆ ಲಾಸ್ ಆಗುತ್ತೆ ಅಂತ ಮೇಡಮ್. ನೀವು ಹೇಳ್ದಂಗೆ ಎಷ್ಟೋ ಜನ ಸತ್ತೋಗಿದ್ದಾರೆ, ಯಾಕಂದರೆ ಅದನ್ನ ಫೇಸ್ ಮಾಡೋಕ್ಕಾಗಲ್ಲ. ನಿಮ್ಗೊಂದು ಐಪ್ ಕೊಟ್ಬಿಟ್ಟು ಫೇಮು ನೇಮು ಕೊಟ್ಬಿಟ್ಟು ಸಡನ್ ಆಗಿ ನೀನು ಹೋಗಿ ಕೆಲಸ ಮಾಡೋ ಅಂದ್ರೆ ಅವ್ರಿಗೆ ಆಗಲ್ಲ. ಬಟ್ ಕೆಲವರು ಬಂಡ ಧೈರ್ಯ ಇರೋರು ನಮ್ಮಂಥವ್ರು ಇರ್ತಾರೆ. ನಾವೇನಾದ್ರೂ ಪರವಾಗಿಲ್ಲ, ನಾವು ಬಂದಿರೋದೇ ಝೀರೋ ಹಾಕೋ ರೆಡಿ, ಹೀರೋ ಆಗೋಕ್ಕೂ ರೆಡಿ, ಏನು ಮಾಡೋಕ್ಕೂ ರೆಡಿ. ಬಟ್ ಕೆಲವರು ಅದು ಫೇಸ್ ಮಾಡೋಕ್ಕಾಗಲ್ಲ. ಒಂದು ಫ್ಯಾಮಿಲಿ ಎದುರಿಸ್ಬೇಕು, ಇಲ್ಲ ಹೆಂಡತಿ ಮಕ್ಳಿಗೆ ಎದುರಿಸ್ಬೇಕು. ಜನ ಕೆಲವರು ಒಂದಷ್ಟು ಜನ ಬೇಕು ಅಂತ ಚುಚ್ಚಿ ಮಾತಾಡ್ತಾರೆ. ನೀವು ಕ್ಯಾರೆಕ್ಟರ್ ವೈಸ್ ಹಾಗಾದ್ರೆ ದರ್ಶನ್ ರೀತಿನೇ, ಸೊ ನಮ್ಮ ವೀಕ್ಷಕರಿಗೆ ಇದು ಗೊತ್ತಾಗುತ್ತೆ. ಏನಾದ್ರೂ ಫೇಸ್ ಮಾಡ್ತೀನಿ ಅಂತ. ಇವತ್ತು ಫೇಮ್ ಇರುತ್ತೆ, ನಾಳೆ ಹೋಗುತ್ತೆ. ಹೌದು ಮೇಡಮ್, ಅದು ನಿಮ್ಗೆ ಬಂದ್ರು ಒಂದೇ ತರ ಇರಬೇಕು, ಬರ್ದಿದ್ರು ಒಂದೇ ತರ. ನನ್ ಕಲ್ತಿದ್ದು, ನಾನು ಒಂದಷ್ಟು ನೋಡಿದ ಪ್ರಕಾರ ಬಂದ್ರು ಒಳ್ಳೆ ಹೈಪು ಚೆನ್ನಾಗಿದ್ದು ಒಳ್ಳೆ ಸಿನಿಮಾ ಮಾಡ್ಕೊಂಡ್ರು ಹಂಗೆ ಇರಬೇಕು. ಇಲ್ಲ ನನಗೆ ಅದಿಲ್ಲ ಅಂದ್ರೂ ಕೆಳಗೆ ಬಂದ್ರು ನಾನು ಚಾಪೆ ಮೇಲೆ ಮಲ್ಗೋಕ್ಕೂ ರೆಡಿ ಇರಬೇಕು, ಇಲ್ಲ ನೆಲದ ಮೇಲೆ ಮಲ್ಗೋಕೆ ಇರಬೇಕು, ಇಲ್ಲ ಒಳ್ಳೆ ಆರಾಮಾಗಿ ಬೆಡ್ ಮೇಲೆ ಮಲ್ಕೋ ರೆಡಿ. ಬಟ್ ಎರಡೂ ಒಂದೇನೆ, ಕೆಳಗೆ ಮಲಗಿದ್ರು ನಿದ್ದೆನೇ ಬರುತ್ತೆ, ಮೇಲೆ ಮಲಗಿದ್ರು ನಿದ್ದೆನೇ ಬರುತ್ತೆ. ಮತ್ತೆ ಯಾಕೆ ಅವ್ರು ಯಾರೋ ಮಾತಾಡ್ತಾರೆ, ಇವ್ರು ಯಾರೋ ಮಾತಾಡ್ತಾರೆ ಅಂತ ನಮ್ಮನ್ನು ನಾವು ಯಾಕೆ ಹಾಳು ಮಾಡ್ಕೋಬೇಕು, ನಮ್ಮ ಕೆರಿಯರ್ ಯಾಕೆ ಹಾಳು ಮಾಡ್ಕೋಬೇಕು? ಏನೇ ಆದ್ರೂ ಫೇಸ್ ಮಾಡಬೇಕು. ಎಷ್ಟೇ ಕಷ್ಟ ಬರಲಿ ನಾನು ಎದುರಿಸಿ ನಿಲ್ತೀನಪ್ಪ. ಇವತ್ತು ಅವ್ರು ಮಾತಾಡಿದಾರೆ, ಅದಕ್ಕೆ 100 ಪಟ್ಟು ಮಾತಾಡೋ ಥರ ಒಳ್ಳೆ ಅವ್ರ ಬೆಯಿಂದ ಬರಬೇಕು, ಆ ಥರ ಮಾತಾಡಬೇಕು. ಈ ಫೇಮ್ ಬಂದಾಗ ದರ್ಶನ್ ತರಾನೇ ಇದ್ದಾರೆ ಅಂತ ಹೇಳಿ ಎಲ್ಲ ಕಡೆ ಸದ್ದಾದಾಗ ಅವಾಗ ಏನಾದ್ರು ನೆಗೆಟಿವ್ ಕಾಮೆಂಟ್ಸ್ ಬಂದಿದ್ದಿದೆಯಾ? ನನ್ಗೆ ಇವತ್ತಿನವ್ರಿಗೂ ಆ ಥರ ಯಾರು ಅಂದಿಲ್ಲ. ಎಲ್ಲರೂ ಪ್ರೀತಿಯಿಂದನೇ ಮಾತಾಡ್ತಾರೆ, ಪ್ರೀತಿಯಿಂದನೇ ಹೇಳ್ತಾರೆ, ಚೆನ್ನಾಗಿದ್ಯಾ, ಚೆನ್ನಾಗಿ ಮಾಡ್ತಿದ್ಯಾ, ಇನ್ನೂ ಮಾಡು, ಶೋಸ್ ಬಾ ಅಂತಾರೆ. ಬಟ್ ನನಗೆ ಶೋ ಸದ್ಯಕ್ಕೆ ನನಗೆ ಇಷ್ಟ ಆಗೋ ಥರ ಇರಲಿಲ್ಲ. ನಾನು ಮಾಡಿದೆ, ಇವತ್ತಿಗೂ ಎಲ್ಲೇ ಹೋದ್ರು ಆ ಪ್ರೀತಿ ಕೊಡ್ತಾರೆ. ನಿಮಗೆ ಇಷ್ಟ ಆಗೋ ಥರ ಶೋ ಇರಲಿಲ್ಲ ಅಂತ ಹೇಳಿ ನಿಮ್ಗೆ ಅನಿಸ್ತು, ಜೆನ್ಯೂನ್ ಆಗಿ ಹೇಳೋದಾದ್ರೆ? ಮೇಡಮ್, ನನಗೆ ಕಾಮಿಡಿ ನನಗೆ ಸೂಟ್ ಆಗ್ತಿರ್ಲಿಲ್ಲ. ನನಗೆ ನನ್ನ ಸಿನಿಮಾ ಮಾಡಿದಾಗಲೂ ಅಷ್ಟೇ, ನಾನು ಸೆಟಲ್ ಆಗಿ ಬರ್ಬೇಕು, ಸೆಟಲ್ ಆಗಿ ಹೋಗ್ಬೇಕು. ನಂಗೆ ತುಂಬ ಓವರ್ ಎಕ್ಸ್ಪ್ರೆಷನ್ ಕೊಡೋದು, ಓವರ್ ಆಗಿ ಇದು ಮಾಡೋದು ನನಗೆ ನನ್ನ ಮನಸಾಕ್ಷಿನೇ ಅನ್ಸಾಯ್ತು. ಬೇಡ, ನೀನು ಅದು ಮಾಡ್ತಾರೋದು ಸರಿಯಲ್ಲ, ಬಿಟ್ಬಿಡು. ನೀನೇನು ಮಾಡಬೇಕು, ಫೋಕಸ್ಸು ಸಿನಿಮಾ. ಏನೇ ಮಾಡಿದ್ರು ಸಿನಿಮಾ ಬರೋದು, ನಾನು ಸಿನಿಮಾ ಬೇಕು. ನಾನು ಅದಕ್ಕೆ ಅದನ್ನು ಎಷ್ಟೋ ಸೀರಿಯಲ್ ಕರೆದ್ರೂ ನಾನು ಮಾಡಿರಲಿಲ್ಲ. ಬಟ್ ನನಗೆ ಕರೆಕ್ಟಾಗಿ ಸೂಟ್ ಆಗ್ತಿರಲಿಲ್ಲ ಅದು. ಇಲ್ಲ, ನನಗೆ ನನ್ನ ಜಡ್ಜ್ಮೆಂಟಿಗೆ ಇದು ಯಾಕೋ ಸರಿ ಅನಿಸ್ತಾ ಇಲ್ಲ, ಇದು ವರ್ಕ್ ಆಗಲ್ಲ, ನೆಕ್ಸ್ಟ್ ಹೋದಾಗ ಎಲ್ಲೋ ಇಲ್ಲಿಂದ ನಾನು ತಪ್ಪಾಗುತ್ತೆ, ನಾನು ಬಿಟ್ಬಿಟ್ಟಿದ್ದೆ, ಬೇಡ ಅಂತ. ನಿಜವಾಗ್ಲೂ ಕೂಡ ತಾರತಮ್ಯ ಇದೆಯಾ? ಇವರು ಜಾಸ್ತಿ ಚೆನ್ನಾಗಿ ಮಾಡ್ತಾರೆ, ಇವ್ರು ಮಾಡಲ್ಲ, ಅಥವಾ ಅವ್ರಿಗೆ ಫೇವ್ರೆಟ್ ಇರೋರ್ನ ಇದೆ ಫೇವ್ರೇಟ್ ಇರೋರು ಇದ್ದಾರೆ. ಬಟ್ ಒಬ್ಬನ ಕೆಲ್ಸಕ್ಕೆ ತೊಗೊಂಡ್ಮೇಲೆ ಅವ್ನು ಪದೇ ತಗೊಳಲ್ಲ. ಯಾಕಂದ್ರೆ ಅವ್ರಿಗೆ ಅದು ಏನೇನು ಮೆಂಟಾಲಿಟಿ ಇರುತ್ತೋ ನನಗೆ ಗೊತ್ತಿಲ್ಲ. ಆ ಥರ ಮಾಡೋ ಬದಲು ತಗೊಳೋದೇ ಬೇಡ ಅನ್ಸ್ಬಿಡುತ್ತೆ. ಯಾಕಂದ್ರೆ ಬಂದು ಮತ್ತೆ ರಿಟರ್ನ್ ಅವ್ರು ಅದೇ ಕೆಲಸ ಮಾಡೋದು, ಇಲ್ಲ ಒಂದು ಊರು ಮನೆಯವ್ರು ಆಡ್ಕೊಂಡು ಹೋಗ್ತಾರೆ, ಇಲ್ಲ ಅವ್ರ ಮನ್ಸಿಗೆ ನೋವಾಗುತ್ತೆ, ಅವ್ರ ಫ್ಯಾಮಿಲಿಗೆ ಏನೋ ಹೇಳೋಕ್ಕೂ ಬಾಯಿ ಇರಲ್ಲ. ಇಲ್ಲ ಅವ್ರು ಹಂಗೆ ಮಾಡಿದ್ರು, ಇಲ್ಲ ನಾನು ಮಾಡ್ತೀನಪ್ಪ, ಅವ್ರು ಕರೆದಿಲ್ವಾ, ಅವ್ರು ತಪ್ಪಿಲ್ಲ, ಬಿಡು ಆಯಿತು, ನಿನಗೇನು ಕರೆದು ಕೆಲಸ ಕೊಟ್ಟಿದ್ದಾರೆ, ನಿನ್ಗೊಂದಷ್ಟು ಜನಕ್ಕೆ ರೆಕಗ್ನೈಸ್ ಆಗೋ ಥರ ಮಾಡಿದಾರಲ್ವಾ, ಬಿಟ್ಬಿಡು. ಅವ್ರನ್ನೇ ಯಾಕೆ ನಂಬ್ಕೊಂಡಿರ್ತೀಯ ನೀನು ಅದು ಬಿಟ್ಟು ಬೇರೆ ಏನಾದರೂ ಮಾಡು. ಈಗ ಆಲ್ಮೋಸ್ಟು ಯೂಟ್ಯೂಬ್ ಮಾಡ್ತಾ ಇದ್ದಾರೆ, ರೀಲ್ಸ್ಗಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಯಾರು ಗೊತ್ತಿಲ್ಲದೆ ಇರೋರು, ಏನು ABCD ಬರ್ದೇ ಇರೋರು ಮಾಡ್ತಾ ಇದ್ದಾರೆ. ನೀನು ಇಷ್ಟೆಲ್ಲ ಮಾಡಿದ್ಯಾ, ಆಯ್ತು, ಅವ್ರು ಶೋ ಕೊಟ್ಟಿದ್ದಾರೆ, ರೆಕಗ್ನೈಸ್ ಆಗಿದೆಯಾ, ಅದೇ ನೀನು ಆಯಿತು, ಕೊಟ್ಟಿರೋದು ಒಂದು ಪುಣ್ಯ ಅನ್ಕೊಂಡ್ಬಿಟ್ಟು ಬೇರೆ ನೀನು ಮಾಡು. ನೀನು ಯಾಕೆ ಸಾಯ್ತೀಯಾ? ಒಬ್ಬರ ಮೇಲೆ ಯಾಕೆ ಡಿಪೆಂಡ್ ಆಗ್ತೀಯಾ? ಇದಿಲ್ಲ ಅಂದ್ರೆ ಅದು ಮಾಡು, ಅದಿಲ್ಲ ಅಂದ್ರೆ ಇಲ್ಲಿ ಮಾಡು. ಎರಡೂ ಆಗಿಲ್ವಾ, ಕೆಲಸ ಮಾಡ್ಕೊಂಡು ಊಟ ಮಾಡುವ, ಅದಾದ್ರೆ ಬದುಕ್ಬೋದಲ್ವಾ? ಎಷ್ಟು ಸಂಭಾವನೆ ಕೊಡ್ತಾ ಇದ್ರು ಅಥವಾ ಕೇಳೋದಾದ್ರೆ? ಬಿಕಾಸ್ ಸ್ಟ್ರಗ್ಲಿಂಗ್ ಪೀರಿಯಡ್ ಇರುತ್ತೆ. ತುಂಬಾ ಕಡಿಮೆನೇ ಇತ್ತು. ಬಟ್ ಅವಾಗ ಅದು ಓಕೆ ಅನಿಸ್ತಿತ್ತು. ಬಟ್ ಈಗ ಆ ಪೇಮೆಂಟಲ್ಲಿ ಮಾಡೋಕ್ಕಾಗಲ್ಲ, ತುಂಬ ಕಡಿಮೆನೆ. ಬಟ್ ನಮ್ಗೇನಂದ್ರೆ ಅವಕಾಶ, ನಾವು 4 ಜನಕ್ಕೆ ಕಾಣಿಸ್ಕೊಂತೀವಿ, ಇದರಿಂದ ಇನ್ನೊಂದೇನು ಅವಕಾಶ ಸಿಗುತ್ತೆ ಅನ್ನೋಕ್ಕೋಸ್ಕರ ಮಾಡ್ತಾ ಇದ್ದಿದ್ದು. ಬಿಟ್ರೆ ಅಂತ ಏನಿಲ್ಲ. ಓಕೆ ಆ ಜೀವನಕ್ಕೆ ಏನು ಬೇಕು ಅಷ್ಟು ಕೊಡ್ತಾ ಇದ್ರು ಅಷ್ಟೇ. ಬಟ್ ಇವಾಗ ಇಲ್ಲ, ಇನ್ನೂ ಜಾಸ್ತಿ ಮಾಡಿದ್ದಾರೆ. ನಾವಿದ್ದಿದ್ದ ಸೀಸನಲ್ಲೆಲ್ಲ ಇರಲಿಲ್ಲ, ಈಗ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಈಗಿನ ತಕ್ಕನಾಗೆ, ಈಗಿನ ಖರ್ಚಿಗೆ ಏನು ಬೇಕು ಅಷ್ಟಕ್ಕೆ ಇನ್ನೂ ಜಾಸ್ತಿನೇ ಕೊಡ್ತಾ ಇದ್ದಾರೆ.